ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರಾಜ್ಯ ರೈತ ಸಂಘಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜೈ ಜವಾನ್ ಜೈ ಕಿಸಾನ್ ಜೈ ಜವಾನ್ ಜೈ ಕಿಸಾನ್ ಬೆಳೆ ಸಾಲ ಮನ್ನಾ ಮಾಡಲೇಬೇಕು ಬೆಳೆ ಸಾಲ ಮನ್ನಾ ಮಾಡಲೇಬೇಕು ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ವಾಸುದೇವ್ ಮೇಟಿ ಅವರಿಗೆ ಎಲ್ಲಿವರೆಗೂ ಯಾರಿಗೆ ನ್ಯಾಯ ರೈತರ ಒಗ್ಗಟ್ಟು ಸಾಲ ಮನ್ನಾ ಮಾಡಿದರೆ ಶಾಂತಿ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಬೇಕೇ ಬೇಕು ಬೇಕೇ ಬೇಕು ರೈತ ಸಂಘ ಹಸಿರು ಸೇನೆ ಬೆಳಗಾವಿ ಜಿಲ್ಲೆ ವತಿಯಿಂದ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾನು ತಮ್ಮ ಮೂಲಕ ಒತ್ತಾಯ ಮಾಡಿದೆ ಏನಂತಂದ್ರೆ ಈಗಾಗಲೇ ಸಂಪೂರ್ಣ 25 ಜಿಲ್ಲೆಯಲ್ಲಿ ಬರ ಪರಿಹಾರಕ್ಕ ಸರ್ಕಾರ ಕ್ರಮ ಕೈಗೊಂಡಿಲ್ಲ. ಹಾಗೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೊನ್ನೆ ವೀಕ್ಷಣೆ ಮಾಡಿದಂತ ಸಂದರ್ಭದಲ್ಲಿ ಅವರೇ ಹೇಳಿಕೆ ಕೊಟ್ಟಿದ್ದಾರೆ. ಶೇಕಡ 29.5%ಕ್ಕಿಂತ ಮಳೆ ಪ್ರಮಾಣ ಕಡಿಮೆಯಾಗಿದೆ. ನಾವು ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು. ಇವತ್ತಿನ ದಿನ ಸರ್ಕಾರದಲ್ಲಿ ಕೃಷಿ ಮಂತ್ರಿನೇ ಇಲ್ಲವಾಗಿದೆ. ಮುಖ್ಯವಾಗಿ ಏನಪ್ಪಾ ಅಂತಂದ್ರ ಇದ್ರ ಬಗ್ಗೆ ಕೃಷಿ ಮಂತ್ರಿ ಇಲ್ಲದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸೇರಿ ಅಧಿಕಾರಿಗಳ ಜೊತೆಗೆ ತಕ್ಷಣನೇ ಸಭೆ ಮಾಡಬೇಕು. ಸಭೆ ಮಾಡಿ ಪ್ರತಿ ಜಿಲ್ಲೆಯಲ್ಲಿ ಈಗಾಗಲೇ ಬೀಜ ಮತ್ತು ಗೊಬ್ಬರ ಏನು ನಮ್ಮ ರೈತಾಪಿ ವರ್ಗ ಖರೀದಿ ಮಾಡಿದ್ರು, ಆ ಖರೀದಿ ಮಾಡಿದಂತ ಹಣವನ್ನ ರೈತರು ಲಾಸ್ ಆಗಿದ್ದಾರೆ. ತಕ್ಷಣನೇ 1 ಎಕರೆಗೆ 50,000ದಂತೆ ಪರಿಹಾರವನ್ನ ಬಿಡುಗಡೆಗೊಳಿಸಬೇಕು. ಹಾಗೆ ಬೆಳಗಾವಿ ಜಿಲ್ಲೆಯಲ್ಲಿ ನೀರಾವರಿ ಯೋಜನೆಗಳು ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ತಕ್ಷಣನೇ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ರೈತರ ಸಭೆಯನ್ನ ಕರಿಬೇಕು. ಕರೆದು ಯಾವ್ಯಾವ ಭಾಗದಲ್ಲಿ ಏನು ತೊಂದರೆ ಆದ ಅಂತೇಳಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಅವರಿಗೆ ಗಮನಕ್ಕೆ ತಂದ್ರ ಆ ಒಂದು ನಿಟ್ಟಿನಲ್ಲಿ ಅವ್ರು ಕಾರ್ಯ ಮಾಡಕ್ಕೆ ಅವರಿಗೆ ಅನುಕೂಲ ಆಗ್ತದೆ. ಅದಕ್ಕೆ ತಮ್ಮ ಮೂಲಕ ನಾನು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ. ಈಗಾಗಲೇ ಚಿಕ್ಕೋಡಿ ಭಾಗದ ರಾಯಭಾಗದ ಕೊನೆ ಭಾಗಗಳಿಗೆ ಮತ್ತು ಗೋಕಾಕದ ಮೂಡಲಗಿ ಕ್ಷೇತ್ರದ ಕೊನೆ ಭಾಗಗಳಿಗೆ ನೀರಿನ ತುಂಬಾ ತೊಂದರೆ ಇದೆ. ರೈತರು ಪರದಾಡ್ತಾ ಇದ್ದಾರೆ. ಆ ಒಂದು ನಿಟ್ಟಿನಲ್ಲಿ ತಕ್ಷಣನೇ ಜಿಲ್ಲಾಧಿಕಾರಿಗಳು ಸಭೆ ಕರಿಬೇಕು. ಒಂದು ವೇಳೆ ಕರೆದೇ ಹೋದ್ರೆ ಹಂತವಾಗಿ ಉಗ್ರವಾದ ಹೋರಾಟವನ್ನ ಮಾಡ್ಬೇಕಾಗ್ತದೆ ಅಂತೇಳಿ ತಮ್ಮ ಮೂಲಕ ನಾನು ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತೇನೆ. ಬರಗಾಲ ಮತ್ತು ಸಾಲ ಮನ್ನಾ ಮಾಡಬೇಕಂತ ಬರಗಾಲ ಪ್ರದೇಶ ಇದೆ. ಹೌದು, ಬರಗಾಲ ಘೋಷಣೆ ಮಾಡ್ಬೇಕಂತೀರಾ ಸರ್? ಈಗಾಗಲೇ ಹಲವಾರು ಬಾರಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಿದ್ದೀನಿ. ಬೆಂಗಳೂರಿನಲ್ಲಿ ತಕ್ಷಣನೇ ಬರಗಾಲ ಘೋಷಣೆ ಮಾಡಬೇಕು. ಈಗಾಗಲೇ ಜುಲೈ ಮುಗಿದು ಆಗಸ್ಟ್ ನಡೀತಾ ಇದೆ. ಇನ್ನಾದ್ರೂ ಕೂಡ ಮುಖ್ಯಮಂತ್ರಿಗಳು ಅದರ ಕಡೆಗೂ ಒಂದು ಸಭೆ ಮಾಡಿಲ್ಲ ವಿಧಾನಸೌಧದಲ್ಲಿ. ತಕ್ಷಣನೇ ರೈತರ ಸಭೆ ಕರಿಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಕೃಷಿ ಮಂತ್ರಿ ಇಲ್ಲದಂತ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತಕ್ಷಣನೇ ಪರಿಹಾರ ಘೋಷಣೆ ಮಾಡಬೇಕು. ತಕ್ಷಣನೇ ನಾನು ತಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಈಗಾಗಲೇ ಸಮಯ ಬಹಳ ಆಗಿ ಹೋಗಿದೆ. ರೈತರು ಸಂಪೂರ್ಣ ಸಂಕಷ್ಟದಲ್ಲಿದ್ದಾರೆ. ಸರ್ಕಾರ ಬರ ಅಂತೇಳಿ ಘೋಷಣೆ ಮಾಡಬೇಕು, ಪರಿಹಾರವನ್ನು ಬಿಡುಗಡೆ ಮಾಡ್ಬೇಕಂತೇಳಿ ತಮ್ಮ ಮೂಲಕ ಹೇಳಕ್ ಬಯಸ್ತೇನೆ. ಸಾಲ ಮನ್ನಾ ಯಾಕೆ ಮಾಡ್ಬೇಕಂತ ಹೇಳ್ತೀವಿ ಅಂತಂದ್ರೆ ಕೇಂದ್ರ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಸತತವಾಗಿ 3 ವರ್ಷಗಳ ಕಾಲ ಹಾನಿ ಆದ್ರ ಸಂಪೂರ್ಣವಾಗಿ ಸಾಲ ಮನ್ನಾ ಘೋಷಣೆ ಮಾಡಬೇಕು. ಅದ್ರ ಜೊತೆಗೆ ಬ್ಯಾಂಕರ್ಸ್ಗಳು ಕೂಡ RBI ಇನ್ಸ್ಟ್ರಕ್ಷನ್ ಇದೆ. 3 ವರ್ಷ ಸತತವಾಗಿ ರೈತ ಲಾಸ್ ಆದ್ರೆ ಬೆಳೆ ಸಾಲ ಸಂಪೂರ್ಣ ಮನ್ನಾ ಮಾಡಬೇಕು ಅಂತೇಳಿ RBI ಗೈಡ್ಲೈನ್ಸ್ ಇದೆ. ಅದರ ಪ್ರಕಾರ ಈ ವರ್ಷ ಸಂಪೂರ್ಣವಾಗಿ ಸಾಲ ಮನ್ನಾ ಘೋಷಣೆ ಮಾಡಬೇಕು. ಈಗಾಗಲೇ ಹೋದ ವರ್ಷ ಆಂಧ್ರ ಮತ್ತು ತೆಲಂಗಾಣದ ಮುಖ್ಯಮಂತ್ರಿಗಳು ಸಾಲ ಮನ್ನಾವನ್ನ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರದಲ್ಲಿಯೂ ಕೂಡ 2 ಲಕ್ಷದವರೆಗೆ ಸಾಲ ಮನ್ನಾ ಘೋಷಣೆ ಮಾಡಿದ್ದಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಸಂಪೂರ್ಣ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತೇನೆ. ವಾಸುದೇವ್ ಮೇಟಿ, ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರು, ಬೆಂಗಳೂರು.